ಡಾಕ್ಟ್ರೇ, ನಂಗೆ ಇನ್ನೂ 30 ವರ್ಷ. ಈಗ್ಲೇ ಬಿಪಿ ಮಾತ್ರೆ ಶುರು ಮಾಡಿದ್ದಾರೆ. ನಾನ್ ತಗೋಬೇಕಾ? ನಿಮ್ಮ ಮನಸ್ಸಲ್ಲಿ ಕಾಡ್ತಿರೋ ಈ ಆತಂಕ ಮತ್ತು ಭಯ 100ಕ್ಕೆ 100 ಸಹಜ. ಈಗ್ಲೇ ಶುರು ಮಾಡಿದ್ರೆ ಜೀವನ ಪೂರ್ತಿ ಬಿಪಿ ಮಾತ್ರೆ ನುಂಗ್ಬೇಕಲ್ವಾ? ಅನ್ನೋದು ನಿಮ್ಮ ಮುಖ್ಯ ಪ್ರಶ್ನೆ ತಾನೆ? ಬನ್ನಿ, ಇದರ ಹಿಂದಿನ ವಿಜ್ಞಾನವನ್ನ ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮ್ಮ ಮನೆಯ ಗಾರ್ಡನ್ನಲ್ಲಿರೋ ವಾಟರ್ ಪೈಪ್‌ಗೆ ಮೋಟಾರ್‌ನಿಂದ ಅತಿಯಾದ ಫೋರ್ಸ್‌ನಲ್ಲಿ ನೀರು ಬಂದ್ರೆ ಏನಾಗುತ್ತೆ? ಪೈಪ್ ಉಬ್ಬಬಹುದು ಅಥವಾ ಡ್ಯಾಮೇಜ್ ಆಗ್ಬೋದು. ಹೌದ್ ತಾನೆ? ನಮ್ಮ ದೇಹದ ರಕ್ತನಾಳಗಳ ಕಥೆಯೂ ಇದೆ. 30ನೇ ವಯಸ್ಸಿಗೆ ಬಿಪಿ ಬರೋದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಅರ್ಲಿ ಆನ್ಸೆಟ್ ಹೈಪರ್ ಟೆನ್ಷನ್ ಅಂತೀವಿ. ಬಿಪಿ ಅಂದ್ರೆ ಕೇವಲ ಮಷೀನ್‌ನಲ್ಲಿ ಕಾಣುವ ಒಂದು ನಂಬರ್ ಅಲ್ಲ. ಅದು ನಿಮ್ಮ ರಕ್ತನಾಳಗಳ ಒಳಗಡೆ ಏರಿರುವ ಹೈ ಪ್ರೆಷರ್. ಈ ಪ್ರೆಷರ್ ಅನ್ನ ನೀವು ಕಂಟ್ರೋಲ್ ಮಾಡದೆ ಹಾಗೆ ಬಿಟ್ರೆ ಅದು ದಿನದ 24 ಗಂಟೆಯೂ ನಿಮ್ಮ ಹೃದಯ, ಕಿಡ್ನಿ, ಮೆದುಳು ಮತ್ತು ಕಣ್ಣಿನ ಅತ್ಯಂತ ಸೂಕ್ಷ್ಮವಾದ ರಕ್ತನಾಳಗಳ ಮೇಲೆ ಸತತವಾಗಿ ಹೊಡೆಯುತ್ತಾ ಇರುತ್ತೆ. ಇದರಿಂದ ಸದ್ದಿಲ್ಲದೆ ಮೈಕ್ರೋವ್ಯಾಸ್ಕ್ಯುಲರ್ ಡ್ಯಾಮೇಜ್ ಶುರುವಾಗುತ್ತೆ. ಹಾಗಾದ್ರೆ ಈಗ ನೀವು ಮಾತ್ರೆ ತಗೋಬೇಕಾ? ಖಂಡಿತ ತಗೋಬೇಕು. ಯಾಕೆ ಗೊತ್ತಾ? ಬಿಪಿ ಮಾತ್ರೆ ನಿಮ್ಮನ್ನ ರೋಗಿಯನ್ನಾಗಿ ಮಾಡೋದಿಲ್ಲ. ಬದಲಿಗೆ ಆ ಅತಿಯಾದ ಪ್ರೆಷರ್‌ನಿಂದ ನಿಮ್ಮ ಪ್ರಮುಖ ಅಂಗಾಂಗಗಳು ಡ್ಯಾಮೇಜ್ ಆಗದಂತೆ ಕಾಪಾಡುವ ಅತ್ಯಮೂಲ್ಯವಾದ ರಕ್ಷಾ ಕವಚ ಆಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಜೀವನ ಪೂರ್ತಿ ಇದೇ ಗತಿನಾ? ಖಂಡಿತ ಇಲ್ಲ. 30ನೇ ವಯಸ್ಸಿಗೆ ಬಂದಿರುವ ಬಿಪಿ ಖಂಡಿತವಾಗಿಯೂ ರಿವರ್ಸಿಬಲ್. ನೀವು ಈಗ ಮಾತ್ರೆ ತಗೊಂಡು ಬಿಪಿಯನ್ನು ತಕ್ಷಣ ನಾರ್ಮಲ್ ಮಟ್ಟಕ್ಕೆ ತಂದುಕೊಳ್ಳಿ. ಅದೇ ಸಮಯದಲ್ಲಿ ನಿಮ್ಮ ಲೈಫ್ ಸ್ಟೈಲ್‌ನ ಬದಲಾಯಿಸ್ಕೊಳ್ಳಿ. ನಿಮ್ಮ ದೇಹದ ತೂಕ ನಿರ್ವಹಣೆ, ಹೊಟ್ಟೆ ಭಾಗದ ಬೊಜ್ಜು ಕರಗಿಸೋದು, ಪ್ರತಿದಿನ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಪದ್ಧತಿಯಿಂದ ನಿಮ್ಮ ರಕ್ತನಾಳಗಳು ಮತ್ತೆ ಮೃದುವಾಗುತ್ತೆ. ಇದನ್ನ ಆರ್ಟೀರಿಯಲ್ ಕಂಪ್ಲಯನ್ಸ್ ಅಂತೀವಿ. ಯಾವಾಗ ನಿಮ್ಮ ರಕ್ತನಾಳಗಳು ಒಳಗಡೆಯಿಂದ ಸಹಜವಾಗಿ ರಿಲ್ಯಾಕ್ಸ್ ಆಗುತ್ತೋ, ಆಗ ನಿಮ್ಮ ಡಾಕ್ಟರ್ ತಾವಾಗಿಯೇ ಬಿಪಿ ಮಾತ್ರೆ ಡೋಸ್ ಕಡಿಮೆ ಮಾಡಿ ಸಂಪೂರ್ಣವಾಗಿ ನಿಲ್ಲಿಸಿಯೂ ಬಿಡ್ತಾರೆ. ನೆನ್ಪಿರ್ಲಿ, ಇವತ್ತು ಮಾತ್ರೆಗೆ ಹೆದರಬೇಡಿ. ಆ ಹೈ ಪ್ರೆಷರ್‌ನಿಂದ ನಾಳೆ ಆಗ್ಬೋದಾದ ಅನಾಹುತಕ್ಕೆ ಹೆದರ್ಕೊಳ್ಳಿ. ಸರಿಯಾದ ಸಮಯಕ್ಕೆ ಬಿಪಿ ಮಾತ್ರೆ ಶುರು ಮಾಡುವುದು ನಿಮ್ಮ ಆರೋಗ್ಯದ ಭವಿಷ್ಯದ ಮೇಲಿನ ಅತಿ ದೊಡ್ಡ ಇನ್ವೆಸ್ಟ್‌ಮೆಂಟ್.